ಏನು ಈ ದಿನ ಮೊನ್ನೆ ತಾನೇ ನಾವು ಹೇಳಿದ್ವಿ RCB ತಂಡ ಫೈನಲ್ ತಲುಪಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಉಚಿತವಾಗಿ ಟಿ ಶರ್ಟ್ ಅನ್ನ ಕೊಡ್ತೀವಿ ಅಂತ. ಜನತೆಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಡ್ಕೋಬಹುದು. ಏನಂದ್ರೆ ಈ ಸಂಭ್ರಮ ಇವಾಗ ಮಾತಾಡ್ತಾರ ವಿಷಯ ಬಂದ್ರೆ RCB ನಾಳೆ ಫೈನಲ್ ಮ್ಯಾಚ್ ರೀಚ್ ಆಗಿದೆ. ನಮ್ಮ ಹೆಮ್ಮೆ, ಯಾಕಂದ್ರೆ 18 ವರ್ಷದಿಂದ ಕಪ್ ಹೊಡೆದಿಲ್ಲ, ಲಾಸ್ಟ್ ಟೈಮ್ ಹೊಡೆದಿರೋ ಖುಷಿಯಲ್ಲಿ ಇನ್ನ ಸ್ಟಾರ್ಟ್ ಆಗಿದೆ ಯುದ್ಧ. कई देंगे ಜನತೆಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಡ್ಕೋಬಹುದು. ಏನಂದ್ರೆ ಈ ಸಂಭ್ರಮ ಇವಾಗ ಮಾತಾಡ್ತಾರ ವಿಷಯ ಬಂದ್ರೆ RCB ನಾಳೆ ಫೈನಲ್ ಮ್ಯಾಚ್ ರೀಚ್ ಆಗಿದೆ. ನಮ್ಮ ಹೆಮ್ಮೆ, ಯಾಕಂದ್ರೆ 18 ವರ್ಷದಿಂದ ಕಪ್ ಹೊಡೆದಿಲ್ಲ, ಲಾಸ್ಟ್ ಟೈಮ್ ಹೊಡೆದಿರೋ ಖುಷಿಯಲ್ಲಿ ಇನ್ನ ಸ್ಟಾರ್ಟ್ ಆಗಿದೆ ಯುದ್ಧ. ಹಂಟಿಂಗ್ ಸ್ಟಾರ್ಟ್ ಆಗಿದೆ RCB ಅವರು. ಏನೊಂದು ಇವಾಗ ಲಾಸ್ಟ್ ಟೈಮ್ ಹೊಡೆದಿದ್ದಾರೆ, ಈ ಟೈಮ್ ಹೊಡಿಬೇಕು, ಇನ್ನು ಮುಂದೆ ಹೊಡಿತಾನೆ ಇರ್ಬೇಕು. ಹೊಡಿಲಿಲ್ಲ ಅಂದ್ರೆ RCB ಆ ರೇಂಜ್ ಅಲ್ಲಿ ಇತ್ತು. ಎಂಟೈರ್ IPL ಸೀಸನ್ ಅಂದ್ರೇನೆ ಸೋತ್ರು ಗೆದ್ರು RCB ಅಂದ್ರೆ ಆ ಪವರ್ನೇ ಬೇರೆ. ಅದು ಆ ಪವರ್ಗೆ ನಮ್ಮ ಹರೀಶ್ ರೆಡ್ಡಿ ಕೆ ಅವರು ಹರಿಕೃಷ್ಣ ಫೌಂಡೇಶನ್ ಕಡೆಯಿಂದ ಇವತ್ತು RCB ಫಾಲೋವರ್ಸ್ ಆಗಿರ್ಲಿ ಇಲ್ಲ ಫ್ಯಾನ್ಸ್ ಆಗಿರ್ಲಿ ಪ್ರತಿಯೊಬ್ಬರಿಗೂ
ಆ ಖುಷಿಯಿಂದ RCB ಜೆರ್ಸಿಯನ್ನು ಹಂಚುತ್ತಾ ಇದ್ದಾರೆ. ಅದಕ್ಕೆ ನೀವು ನೋಡ್ಕೋಬಹುದು, ಸುಮಾರು ಜನ ಸೇರಿದ್ದಾರೆ ಯುವಕರು. ಅದರಲ್ಲೇ ಗೊತ್ತಾಗುತ್ತೆ ನಮ್ಮ RCB ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಹೇಳ್ಬಿಟ್ಟು. ಇದೇ ತರ ನಮ್ಮ ನಾಡು, ಕರ್ನಾಟಕ ನಾಡು, ನಮ್ಮ ಅಭಿಮಾನ, ನಮ್ಮ RCB ಫಾರ್ ಎವರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಇದೇ ತರ ನಮ್ಮ RCB ಗೆ ಸಪೋರ್ಟ್ ಆಗ್ಬೇಕು. ಆ ಚಾಮುಂಡೇಶ್ವರಿ ಆಶೀರ್ವಾದ ಪ್ರತಿ ಸಲನೂ ನಮ್ಮ ಬೆಂಗಳೂರು ಟೀಮ್ ಮೇಲೆ ಇರಬೇಕು. ಇದೇ ತರ ಸತತವಾಗಿ ಕಪ್ಪು ಗೆಲ್ತಾ ಇರಬೇಕು. ನಮ್ಮ ಏನು ನಮ್ಮ RCB ಫಾಲೋವರ್ಸ್ ಇದಾರೆ ಎಲ್ರಿಗೂ ದೇವ್ರ ಆಶೀರ್ವಾದ ಮಾಡಿ. ದಯವಿಟ್ಟು ನಾಳೆ ಏನು ಮ್ಯಾಚ್ ಗೆಲ್ಲುತ್ತೆ. ಗೆದ್ರೆ ಅಂತೂ ಆ ಸಂಭ್ರಮದಲ್ಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗ್ದಿರಾ ನೀಟಾಗಿ ನಾವು ಗೆದ್ದಿದೀವಿ ಆಲ್ರೆಡಿ. ಪ್ರಾಣ ಇದ್ರೆ ಬೇರೆ ಇನ್ನೊಂದು, ಯಾಕಂದ್ರೆ ನಾವು ಇವತ್ತು ಪ್ರಾಣ ಇಲ್ಲ ನಮ್ಮ ಜೀವ ಇದೆ ಅಂದ್ರೆ RCB ಫಾಲೋವರ್, RCB ಫ್ಯಾನ್. ದಯವಿಟ್ಟು ಕುಟುಂಬಗಳಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಒಂದು ಅಪಘಾತ ಈಡಾಗ್ದಿರಾ ದಯವಿಟ್ಟು ಖುಷಿಯಿಂದ ಹೋಗಿ ನಿಮ್ಮ ಏನು ಇವಾಗ ಸಂಭ್ರಮ ಮಾಡ್ತೀರಾ ಅದನ್ನ ಒಂದು ಲಿಮಿಟ್ ಅಲ್ಲಿ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ಖುಷಿಯಾಗಿ ಮನೆ ಸೇರ್ಕೊಳ್ಳಿ. ನಾಳೆನು ಇವತ್ತು ಯಾರ್ಯಾರು ಜೆರ್ಸಿ ಇಸ್ಕೊಂಡಿದ್ದೀರಾ ಅವ್ರನ್ನು ಜೆರ್ಸಿ ವೇರ್ ಮಾಡಿ ನಾಳೆ ಟೀಮ್ ಏನಿದೆ, ಏನೇ ಮ್ಯಾಚ್ ಇದೆ ನೋಡಿ. RCB ಗೆಲ್ಲಲಿ. ಸತ್ರು ಸೋತ್ರು RCBನೇ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ಜೈ ವಿರಾಟ್ ಕೊಹ್ಲಿ. ಇವತ್ತು ಬೆಂಗಳೂರಲ್ಲಿ ನೋಡ್ಕೋಬಹುದು ಸುಮಾರು ಜನ ಚೇಂಜ್ ಆಗ್ತಾ ಇದಾರೆ. ಟೀಮ್ ಮೆಂಬರ್ಸ್ ಪ್ರತಿಯೊಬ್ರು ಆಡಿದ್ದಾರೆ. AB ಡಿವಿಲಿಯರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಕ್ರಿಸ್ ಗೇಲ್ ಆಡಿದ್ದಾರೆ, ಪ್ರತಿಯೊಬ್ರು ಚೇಂಜ್ ಆಗಿದ್ದಾರೆ. ಬಟ್ ಎಷ್ಟೇ ಯಾವ ಇದರಲ್ಲಿ ಆಫರ್ ನೀಡಿದ್ರು, ಯಾವ ರಾಜ್ಯದಲ್ಲಿ ಆಫರ್ ನೀಡಿದ್ರು, ಇಷ್ಟು ಕೋಟಿ ಕೊಡ್ತೀನಿ ಅಂದ್ರೆ ಕರ್ನಾಟಕಕ್ಕೋಸ್ಕರ ಎನಿ ಟೈಮ್ ಒಂದು ಮ್ಯಾಚ್ ಚೇಂಜ್ ಮಾಡಿದ್ರ ಫಸ್ಟ್ ಇಂದ ಎಂಡಿಂಗ್ ವರ್ಗು ನಮ್ಮ ವಿರಾಟ್ ಕೊಹ್ಲಿ ಅವರು ನಮ್ಮ ಕರ್ನಾಟಕನ ಬಿಟ್ಕೊಟ್ಟಿಲ್ಲ. ನಮ್ಮ ಕರ್ನಾಟಕದ ಜನರ ಆಶೀರ್ವಾದ, ಅವ್ರ ಕುಟುಂಬದ ಮೇಲೆ ಪ್ರತಿಯೊಬ್ಬರ ಆಶೀರ್ವಾದನೂ ಇರುತ್ತೆ. ಇವತ್ತು ಬೆಂಗಳೂರು RCB ಅಂದ್ರೇನೆ ನಮ್ಮ ವಿರಾಟ್ ಕೊಹ್ಲಿ ಹೆಸರು ಕೇಳಿಸೋದು. ಯಾಕಂದ್ರೆ ಅವರೇ ನಮ್ಗೆ ನಮ್ಮ ಟೀಮ್ ಕೊಟ್ಟಿರೋ ಕೊಡುಗೆ ಅಂತಿದ್ದಲ್ಲ. ಅವರು ನೋಡ್ಕೋಬಹುದು, ಅವ್ರು ಕೂಡ ಇವಾಗ ಮಾತಾಡೋವಾಗ್ಲೇ ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಕರ್ನಾಟಕ ಮಾತ್ರ ಬಿಟ್ಟು ಬೇರೆ ಟೀಮಲ್ಲಿ ಆಡಿಲ್ಲ, ಆಡೋದು ಇಲ್ಲ. ಅದಕ್ಕೆ ವಿರಾಟ್ ಕೊಹ್ಲಿ ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಕಡೆ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ ಇದೀವಿ. ಜೈ RCB, ಜೈ ವಿರಾಟ್ ಕೊಹ್ಲಿ. ಯಾರು ಪಟ್ಟಿದಾರ್ ನೋಡ್ಕೋಬಹುದು. ಪಟ್ಟಿದಾರ್ ನಮ್ ಕ್ಯಾಪ್ಟನ್ ನೋಡಿದ್ರೆ ಅವರು ಮ್ಯಾಚ್ ಗೆಲ್ಬೇಕೋ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ RCB ಅಂದ್ರೆ ಅವ್ರ ಕ್ಯಾಪ್ಟನ್ ಕೊಟ್ಟಿರೋ ಒಂದು ಜವಾಬ್ದಾರಿ ಏನಂದ್ರೆ ಇಡೀ ಕರ್ನಾಟಕ ಜನತೆಗೆ ಕಪ್ಪು ಕೊಟ್ಟು ಅವರ ಇದು ಕ್ಯಾಪ್ಟನ್ಸಿನ ಒಂದು ತೋರ್ಸ್ಕೋಬೇಕು ಅನ್ನೋ ಒಂದು ಮಟ್ಟದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾ ಇದಾರೆ. ಪ್ರತಿ ಒಂದು ಮ್ಯಾಚ್ ಅಲ್ಲೂ ನೋಡ್ಕೋಬಹುದು. ಪಟ್ಟಿದಾರ್ಗೆ ಒಂದ್ಸಲಿ ನಮ್ಮ ಇಡೀ ಕರ್ನಾಟಕ ಜನತೆ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜೈ ಪಟ್ಟಿದಾರ್, ಜೈ ವಿರಾಟ್ ಕೊಹ್ಲಿ, ಜೈ RCB, ಜೈ ಕರ್ನಾಟಕ. ಸರ್, ಏನು ಈ ದಿನ ಮೊನ್ನೆ ತಾನೇ ನಾವು ಹೇಳಿದ್ವಿ RCB ತಂಡ ಫೈನಲ್ ತಲುಪಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಉಚಿತವಾಗಿ ಟಿ ಶರ್ಟ್ ಅನ್ನ ಕೊಡ್ತೀವಿ ಅಂತ ನಾವು ಹೇಳಿಕೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಇವತ್ತಿನ ದಿನ ನಾವು ಉಚಿತವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಯುವಕರಿಗೆ, ವಿಶೇಷವಾಗಿ RCB ಅಭಿಮಾನಿಗಳಿಗೆ ಜೆರ್ಸಿಯನ್ನ ವಿತರಣೆ ಮಾಡುವಂತ ಕೆಲಸ ಮಾಡಿದೀವಿ. ಅದೇ ರೀತಿ ಏನು ಸತತ 17 ವರ್ಷಗಳ ಪ್ರಯಾಣ ಕಷ್ಟ 18ನೇ ವರ್ಷಕ್ಕೆ ನಮ್ಗೆ ಕಪ್ಪನ್ನ ತಂದು ಕೊಟ್ಟಿತ್ತು ನಮ್ಮ RCB ತಂಡ. ಅದೇ ರೀತಿ ಈ ವರ್ಷನೂ ಕೂಡ ಮತ್ತೊಮ್ಮೆ ಕಪ್ಪನ್ನು ಗೆದ್ದು ನಮ್ಮ ಕರ್ನಾಟಕ ಜನತೆಗೆ ಮತ್ತೊಂದು ಸಂಖ್ಯೆಯನ್ನು ಏರಿಕೆ ಮಾಡ್ಲಿ. ಅದೇ ರೀತಿ ನಮ್ಮ ಏನು ತಂಡದ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರಿದ್ದಾರೆ, ಅವ್ರ ಹುಟ್ಟುಹಬ್ಬನೂ ಕೂಡ ಆಗಿರೋದ್ರಿಂದ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮತ್ತೊಮ್ಮೆ ಅವ್ರಿಗೆ ಈ ಕಪ್ಪನ್ನು ಗೆದ್ದು ಅವ್ರಿಗೆ ಉಡುಗೊರೆಯಾಗಿ ಕೊಡ್ಲಿ ಅಂತ ನಾನು RCB ತಂಡದಲ್ಲಿ ಮನವಿ ಮಾಡ್ತಾ ಶುಭ ಹಾರೈಸ್ತಾ ಇದ್ದೀನಿ. ಎಷ್ಟು ಸರ್, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು, ಎಲ್ರಿಗೂ ಕೂಡ ವಿತರಣೆಯನ್ನು ಮಾಡಿದ್ವಿ ಸರ್. ಸರ್, ಈ ಯಾವ ರೀತಿ ಒಂದು ಅನಾಹುತ ಲಾಸ್ಟ್ ಇಯರ್ ಆಗಿತ್ತು, ಮತ್ತೊಮ್ಮೆ ಅದು ಜೀವನ ಪರ್ಯಂತ ಕೂಡ ಮರುಕಳಿಸಬಾರ್ದು. ಎಲ್ರಿಗೂ ಕೂಡ ಅವ್ರದೇ ಆದಂತಹ ಕುಟುಂಬ ಇರುತ್ತೆ, ಅವ್ರದೇ ಆದಂತಹ ಆಸೆ ಪಾಸೆಗಳನ್ನ ತಂದೆ ತಾಯಿಗಳಾಗಿರ್ಬೋದು, ಅಣ್ಣ ತಮ್ಮಂದ್ರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು ಇಟ್ಕೊಂಡಿರ್ತಾರೆ. ಮುಂದಿನ ಭವಿಷ್ಯವನ್ನು ನೋಡ್ಕೊಳ್ತಾ
ಅವರು ಒಂದು ಮುನ್ನೆಚ್ಚರಿಕೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ವಹಿಸ್ಬೇಕು. ಅದೇ ರೀತಿ ನಮ್ಮ ಸರ್ಕಾರಗಳು ಕೂಡ ಅದೇ ರೀತಿ ಅವ್ರಿಗೆ ಸಹಕಾರವನ್ನು ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸರ್. ವಿರಾಟ್ ಕೊಹ್ಲಿ ಏನ್ ಸರ್, ವಿರಾಟ್ ಕೊಹ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತು ವಿರಾಟ್ ಕೊಹ್ಲಿ ನಂಬರ್ 1 ಅಂತ. ಅದೇ ರೀತಿ ಅವರು ಎಷ್ಟೇ ಹಣದ ಆಸೆ ಬಂದ್ರು, ಬೇರೆ ತಂಡಗಳಲ್ಲಿ ಹಣಗಳ ಆಸೆ ತೋರಿಸಿದ್ರು ಕೂಡ ನಾನು ಇದೇ ತಂಡ, ನನ್ನ ಅಂತಿಮ ಪಯಣ ಇದೇ ತಂಡದಲ್ಲಿ ಆಗ್ಬೇಕಂತ ಅವರು ಒಟ್ಟಾರೆಯಾಗಿ ನಮ್ಮ RCB ತಂಡದಲ್ಲಿ ಆಡ್ತಾ ಇದ್ದಾರೆ. ನನ್ನ ಹೆಸರು ಮಣಿಕುಮಾರ್ ಅಂತ. ನಾನು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನ ಕಂಗನಹಳ್ಳಿ ಅನ್ನೋ ಗ್ರಾಮದವನು. ಈ ಸಲ RCB ಅವರು ಫೈನಲ್ ಗೆ ಹೋಗಿದ್ದಾರೆ. ಹಿಂದಿನ ವರ್ಷನೂ ಫೈನಲ್ ಗೆ ಹೋಗಿದ್ರು. ಫೈನಲ್ ಅಲ್ಲಿ ಕಪ್ ನ ಹೊಡೆದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕಪ್ ನ ವಿನ್ ಮಾಡ್ಕೊಡ್ಬೇಕು RCB ಅವರು. RCB ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೇಕು ಫೈನಲ್ ಅಲ್ಲಿ, ಮತ್ತೆ ಕಪ್ ನ ತಂದ್ಕೊಡ್ಬೇಕು ನಮ್ಗೆ. ಟಿ ಶರ್ಟ್ ಅವರು ಈ ಚಿಕ್ಕಬಳ್ಳಾಪುರದ ಮಾರ್ಕೆಟ್ ಅಪೋಸಿಟ್ ಇರುವಂತ ಒಂದು ಶ್ರೀಹರಿ ಇದು ಫೌಂಡೇಶನ್ ವತಿಯಿಂದ ಈ ಟಿ ಶರ್ಟ್ ನ ಎಲ್ಲರಿಗೂ, ಚಿಕ್ಕಬಳ್ಳಾಪುರದಲ್ಲಿರೋ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಟಿ ಶರ್ಟ್ ಕೊಡ್ತಾ ಇದಾರಲ್ಲ, RCB ಬಗ್ಗೆ ಇಷ್ಟು ಅಭಿಮಾನ ಇದೆ ಅಂತ ಅನ್ಸುತ್ತೆ. ಅಭಿಮಾನ ಇರಬೇಕು, ಜಾಸ್ತಿ ಅಭಿಮಾನ ಇರಬೇಕು ಎಲ್ಲರಿಗೂ. ಈ ಸಲ ಕಪ್ಪು RCB ಇದು 100%. ಜೈ RCB.